ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ H16 ನ್ಯೂಸ್ಗೆ ಸ್ವಾಗತ. ಇವತ್ತು ಗುರ್ಲಾಪುರ್ ಕ್ರಾಸಲ್ಲಿ ನಂಜುಂಡ ಸ್ವಾಮಿ ಅವರ ಆಪ್ತರು, ಅದೇ ರೀತಿ ರೈತ ಸಂಘಟನೆಯ ಸಂಸ್ಥಾಪಕರು ಗಂಗಾಧರ್ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಸರ್, ತಮಗೆ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಈ ರೀತಿಯಾದಂತಹ ಚಳುವಳಿ ನಾವು ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನೋಡಿಲ್ಲ. ಅಂದರೆ ನಾನು ಕೂಡ ಇವಾಗ 28 ವಯಸ್ಸು, ನನಗೆ 28-29, ಬಟ್ ಇಲ್ಲಿವರೆಗೂ ಕೂಡ ನಾನು ಈ ಟೈಪಲ್ಲಿ ಆದಂತಹ ರೈತರದು ಹೋರಾಟ ನಾನು ನೋಡಿಲ್ಲ. ಸೊ ಇದಕ್ಕೇನು ಹೇಳ್ತೀರಾ ಸರ್ ತಾವು? ನೋಡಿ, ಭಾಳ ಸಂತೋಷ. ನಮ್ಮ ಹೊಸ H16 ನ್ಯೂಸ್ H16 16 ಸಂದರ್ಶನಕ್ಕೆ ಭಾಳ ಸಂತೋಷ ಆಗ್ತದೆ. ರೈತರು ಈ ಪಾರ್ಟಿ ಈ ಭಾಗದಲ್ಲಿ ಬಹಳ ವ್ಯಾಪಕವಾಗಿ ಚಳುವಳಿ ಮಾಡಲಿಕ್ಕೆ ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು ಒಳ್ಳೆಯ ನಿಜ ಸಂಕೇತ. ಯಾಕಪ್ಪ ಅಂದರೆ ರೈತನ ಬದುಕಿನ ಬಹುದೊಡ್ಡ ಆರ್ಥಿಕ ತೀರ್ಮಾನ ಮಾಡ್ತಕ್ಕಂಥದ್ದು ಕಬ್ಬು. ಕಬ್ಬಿನ ಮೇಲೆ ಬಂಡವಾಳ ಹೂಡಿರ್ತಾರೆ. 12 ತಿಂಗಳು 18 ತಿಂಗಳ ತನಕ ಚಳುವಳಿ ಅದಕ್ಕೆ ಬಂಡವಾಳ ಹಾಕಿರ್ತಾರೆ. ಬಂಡವಾಳಕ್ಕೆ ಬಡ್ಡಿ ಬೆಳೀತಾ ಇರ್ತದೆ. ಕಬ್ಬು ಕಟಾವು ಮಾಡಿ ಬ್ಯಾಂಕಿಗೆ ಸಾಲ ತೀರಿಸ್ಬೇಕು. ಕಬ್ಬಿನಲ್ಲಿ ರೊಕ್ಕ ಬರಲಿಲ್ಲ, ಬೆಲೆ ಬರಲಿಲ್ಲ ಅಂದ ಕೂಡಲೇ ಸಾಲ ಕಟ್ಟಕ್ಕೆ ಆಗೋದಿಲ್ಲ, ಮರುಪಾವತಿ ಆಗೋದಿಲ್ಲ, ಸುಸ್ತಿ ಆಗ್ತಾನೆ, ಮನೆ ಜಮೀನು ಹರಾಜಾಗುತ್ತೆ. ಆಮೇಲೆ ಅವನ ಮಕ್ಕಳ ಮರಿಗೆ ಅದರಲ್ಲಿ ಸಾಲ ಸಿಗದಂಗೆ ಆಗುತ್ತೆ. ಸಿಬಿಲ್ ಮೂಲಕ ಸಿಬಿಲ್ ಇಂಪ್ಯಾಕ್ಟ್ ಆಗುತ್ತೆ. ಈ ಎಲ್ಲ ಕಾರಣದಿಂದ ಪ್ರಜ್ಞಾವಂತ ರೈತರು ಚಳುವಳಿಯ ಮೂಲಕ ನಮಗೆ ನ್ಯಾಯಯುತವಾದ ಬೆಲೆಯನ್ನು ತಗೋಬೇಕು ಅಂತ ಹಠ ಮಾಡಿದ್ದಿದೆಯಲ್ಲ ಸರ್. ಇದು 3,500 ಇಸ್ ಇಟ್ ಅ ಫೇರ್ ಪ್ರೈಸ್? ನೋ, ನಿಜವಾಗ್ಲೂ FRP ಪ್ರಕಾರ, ರಿಕವರಿ ಪ್ರಕಾರ ರೈತನಿಗೆ ನಿಜವಾದ ಇವತ್ತು ಸಿಗಬೇಕು ಅಂದರೆ 4,500 ರೂಪಾಯಿ ಪರ್ ಟನ್ ಸಿಗಬೇಕು ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ. ಏಕೆಂದರೆ ನಮ್ಮ FRP ನಿಗದಿ ಮಾಡಬೇಕಾದ್ರೆ ಭಾರತ ಸರ್ಕಾರ ಕಾಸ್ಟ್ ಆಫ್ ಪ್ರೊಡಕ್ಷನನ್ನು ಲೆಕ್ಕಾಚಾರ ಆಗ್ತಾಯಿದೆ. 1 ಟನ್ ಕಬ್ಬು ಬೆಳೀಲಿಕ್ಕೆ ತಗುಲುವ ವೆಚ್ಚ ಎಷ್ಟು, ಬ್ಯಾಂಕ್ ಸಾಲ, ಅದಕ್ಕೆ ಬಡ್ಡಿ, ರೈತನ ಶ್ರಮ ಮತ್ತು 9-12 ತಿಂಗಳು ಬೆಳೆಯುವ ಅವಧಿ, ಇವೆಲ್ಲ ಲೆಕ್ಕ ಹಾಕಿ ಮತ್ತು ಅವ್ನು ಸಪ್ಲೈ ಮಾಡಿದ ಮೇಲೆ ಅವನಿಗೆ ಫೈನಲ್ ಬಿಲ್ ಬರೋವರೆಗೂ ಅವನಿಗೆ ಬಡ್ಡಿ ಎಲ್ಲ ಲೆಕ್ಕ ಹಾಕಿ ಮಾಡಿ ತೆಗೆದಿರುತ್ತೆ. ಅದಕ್ಕೀಗ FRP ನಮಗೆ ಸಿಗಬೇಕಾಗಿದ್ದೇ ರಿಕವರಿ ಆಧಾರದ ಮೇಲೆ ನಮಗೆ 4,500 ರೂಪಾಯಿ ಸಿಗಬೇಕು ಸರ್. ಅದೇ ಇದೆ FRP ಪ್ರಕಾರನೇ. ಮೊನ್ನೆ DC ಸಾಹೇಬ್ರು ಬಂದು ಹೇಳಿದ್ರು. DC ಸಾಹೇಬ್ರು ಬಂದು ಹೇಳಿದಾಗ ಅಲ್ಲಿ ಒಂದು ಮಾತು ಕಂಡು ಬಂದಿದ್ದು ಏನಪ್ಪ ಅಂತಂದರೆ, ಫ್ಯಾಕ್ಟ್ರಿಯವರು ಹೇಳ್ತಾರೆ FRP ಪ್ರಕಾರನೇ ನಾವು 2,850 ರೂಪಾಯಿ ಮಾತ್ರ ಕೊಡಲಿಕ್ಕೆ ಬಾಧ್ಯರು ಅನ್ನುವಂತಹ ಮಾತನ್ನು DC ಸಾಹೇಬ್ರ ಮುಖಾಂತರ ಹೇಳಿ ಕಳಿಸ್ತಾರೆ ಇದೇ ಕಾರ್ಖಾನೆ ಮಾಲೀಕರು. ಸೊ ಇದು ಹೇಗೆ ಸರ್ 4,500-700 ಆಗುತ್ತೆ? ಭಾಳ ಒಳ್ಳೆ ಟೆಕ್ನಿಕಲ್ ಪ್ರಶ್ನೆ ಇದು. FRP ಅಂದರೆ ಏನಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನನ್ನು ಲೆಕ್ಕ ಹಾಕುತ್ತಾರೆ. ಲೆಕ್ಕ ಹಾಕಿದ ಮೇಲೆ ರಿಕವರಿ ಆಧಾರದ ಮೇಲೆ, ಅಂದರೆ 1 ಟನ್ ಕಬ್ಬನ್ನು ನುರಿಸಿದ್ರೆ ಎಷ್ಟು kg ಸಕ್ಕರೆ ಬರುತ್ತೆ ಅನ್ನೋದನ್ನು ರಿಕವರಿ ಅಂತೀವಿ ನಾವು. ಸೊ ಅಲ್ಲಿ 1 ಟನ್ ಕಬ್ಬು ಹರಿದ್ರೆ 9.5 ಬಂದರೆ ಹಿಂದೆಲ್ಲ ನಾವು 9.5 ಆ್ಯಾವ್ರೇಜ್ ರಿಕವರಿಯಾಗಿ ತಗೊಂಡು FRP ನಿಗದಿ ಆಗ್ತಿತ್ತು. ಭಾರತ ಸರ್ಕಾರ ಏನು ಮಾಡ್ತು, ಅದನ್ನು 10.5 ಏರಿಸ್ಬಿಟ್ರು. ಅಲ್ಲಿ ನಮಗೆ ಧಕ್ಕೆ ಆಯಿತು. ಹೌದು ಸರ್, ಅದು ರಿಕವರಿ ಜಾಸ್ತಿ ತೋರಿಸ್ಬಿಡ. ಎರಡನೇದಾಗಿ ಏನು ಮಾಡ್ತಾರೆ, ಕಾರ್ಖಾನೆಯ ಮಾಲೀಕರು ಮತ್ತು ಅವರ ಸಿಬ್ಬಂದಿ ವರ್ಗ, ಅವರ ಆಡಳಿತ ವರ್ಗ ರೈತನಿಗೆ ಗೊತ್ತಿಲ್ಲದ ಹಾಗೆ ರಿಕವರಿಯನ್ನು ಸೋರೋಗೋದು, ಕದಿಯೋದ್ರಿಂದ ಅವನ ಕಬ್ಬು ಬೆಲೆ ಬಾಳಲ್ಲ, ರಿಕವರಿ ಬರಲಿಲ್ಲ. ನೀವು ಒಂದು ಕೆಲಸ ಮಾಡಿ, ಇದೇ ಕಬ್ಬನ್ನು ಇಲ್ಲಿ ಕಾರ್ಖಾನೆಗೂ ಸಪ್ಲೈ ಮಾಡಿ, ಮಹಾರಾಷ್ಟ್ರದ ಇನ್ನೊಂದು ಕಾರ್ಖಾನೆಗೆ ಅದೇ ಕಬ್ಬನ್ನು ಹೊಡೀರಿ, ಅಲ್ಲಿ 12.5 ರಿಕವರಿ ಬರುತ್ತೆ, ಇಲ್ಲಿ 10.5 ಮೇಲೆ ಬರೋದೇ ಇಲ್ಲ. ವೈ ಸರ್? ವಾಟ್ ಈಸ್ ದ ರೀಸನ್? ಅಲ್ಲಿ ಕಬ್ಬಿನ ರಸವನ್ನು ಅರ್ದಾಗ ಆ ರಸನ ಕದೀತಾರೆ, ಸೋರೋಗಕ್ಕೆ ಬಿಡ್ತಾರೆ. ಅದನ್ನು ಸರ್ ಮೊದಲು 2013, 12-13ರಲ್ಲಿ 8.5 ರಿಕವರಿ ಇತ್ತು. ಸೊ ಕ್ರಮೇಣವಾಗಿ ಬೆಳೀತಾ ಬಂತು, ಹೌದಾ ಸರ್? ಹೌದು. ಸೊ ಇದಕ್ಕೆ ಸರ್ಕಾರ ರೈತರ ಮೇಲೆ ಮೋಸ ಮಾಡ್ತಿದೆ ಅಂತ ಒಂದು ಪ್ರಶ್ನೆ ಬರ್ತಾ ಇಲ್ವಾ ಇಲ್ಲಿ? ಇಲ್ಲ, ಇಲ್ಲಿ ನೀವು ಹೇಳ್ದಂಗೆ 8.5 ರಿಕವರಿ ಬಂದಾಗ ಕಬ್ಬಿನ ತಳಿಗಳು ಬದಲಾವಣೆ ಇದ್ದು, ಅಂದರೆ ಕಡಿಮೆ ರಸ ಬರುವಂಥ ಕಬ್ಬಿದ್ದು. ಈಗ ಹೈಬ್ರಿಡೈಸೇಷನ್ ಮಾಡಿ
ಅದನ್ನು ಅಪ್ಗ್ರೇಡ್ ಮಾಡಿ ಅದನ್ನು ಕ್ರಾಸ್ ಎಲ್ಲ ಮಾಡಿ ಕಬ್ಬನ್ನ ಉತ್ತಮ ತಳಿಗಳನ್ನು ಉತ್ಪಾದನೆ ಮಾಡಿ ಹೆಚ್ಚು ರಸವನ್ನ ಉತ್ಪಾದನೆ ಮಾಡೋ ತಳಿಗಳನ್ನು ಇವತ್ತು ಕೊಟ್ಟಿದ್ದಾರೆ. ಆ ತಳಿಗಳು ಹೈಯೆಸ್ಟ್ ರಿಕವರಿ ಕೊಡ್ಲಿಕ್ಕೆ ಬೇಕವು. ಅದನ್ನು ಕೊಡ್ತಾವವು. ಇವರು ಅದನ್ನು ಕದೀತಾರೆ ಅಷ್ಟೇ. ರಿಕವರಿ ಕಡಿಮೆ ಆಗಿಲ್ಲ. ರಿಕವರಿ ಕದ್ದಾಗ ಅವನೇ ಕಬ್ಬೇನು ಮಾಡುತ್ತೆ ಸರ್? ಇದನ್ನ ಸ್ಕ್ರೂಟಿನಿ ಮಾಡಿ ಯಾವ ರೀತಿ ತಡೆ ಹಾಕಬಹುದು ಅದನ್ನೇ ಈಗ ನಾವು DC ಅವ್ರಿಗೆ ಹೇಳಿದ್ದು. ಅಲ್ಲ ಸರ್, ಇವಾಗ 3,500,000 ಈ ಒಂದು ಬೇಡಿಕೆನೆ ಮೇಜರ್ ಆಗ್ಬಿಟ್ಟೈತೆ. ರೈತನಿಗೆ ಆಗ್ತಿರ್ತಕ್ಕಂಥ ಮೋಸ, ರೈತನ ಒಂದು ಏನಂತೀರ ನೀವು ಒಡಲದಲ್ಲಿದ್ದಂತಹ ಮಟೀರಿಯಲ್ ಅನ್ನ ಕಳ್ಳತನ ಮಾಡ್ಕೊಂಡು ಹೋಗ್ತಿದ್ದಾರೆ ಅಲ್ವಾ ಸರ್? ಅಲ್ವಾ? ಇದಕ್ಕೆ ಸೊಲ್ಯೂಷನ್ ಏನು ಸೊಲ್ಯೂಷನ್ ಅಂದರೆ ನಮ್ಮ ಶುಗರ್ ಕೇನ್ ಕಮಿಷನರ್ ಆಫೀಸ್ ಇದೆ, ಅಲ್ಲಿ ನಿಯಮಾವಳಿಗಳಿದೆ. ಒಂದು ಕಾರ್ಖಾನೆ ಒಳಗೆ ಕಬ್ಬು ಒಳಗಡೆ ಹೋದ ಕೂಡಲೇ ಅದನ್ನ ಬೀಟ್ಸ್ ಎಷ್ಟು ಬರಬೇಕು ಅಂತ ನೀವು ಬರೀ ಹಿಂಗೆ ಚುಚ್ಚಿರ್ ಸಾಕು, ಅದು ಎಷ್ಟು ರಿಕವರಿ ಇದೆ ಅಂತ ತೋರಿಸುತ್ತೆ ಅದು ಬೀಟು. ಅಂತ ಮಿಷನ್ಗಳು ಬಂದಿದೆ ಈಗ. ನಾವೇನು ಗಾಬರಿ ಪಡಬೇಕಾದಿಲ್ಲ. ಆದರೆ ಅದು ರೈತನ ಕೈ ಬಿಡಲ್ಲ ಅವರು. ಆದರೆ ಅಲ್ಲೇನು ಮಾಡ್ತಾರೆ ಅಂದರೆ ನಾವು ಅದನ್ನು ಹೇಳಿದ್ದೀವಿ. ಈಗ ತೂಕದಲ್ಲಿ ಮೋಸ, ರಿಕವರಿ ಮೋಸಕ್ಕೆ ಸ್ಕ್ವಾಡನ್ನು ಹಾಕಲೇಬೇಕು. ನಮ್ಮ ರೈತರದೇ ಸ್ಕ್ವಾಡಿನ ಈ ಪಾರದರ್ಶಕತೆ ಅಳೆಯೋರು ಯಾರು? ಆ ಮೀಟಿಂಗ್, ಆ ಕಮಿಟಿಯಲ್ಲಿ ನಮ್ಮ ರೈತ ಪ್ರತಿನಿಧಿ ಆ ಕಮಿಟಿ ಒಳಗಡೆ ಇರಬೇಕು. ಅವನು ಎವ್ರಿ ಡೇ ಸ್ಕ್ವಾಡ್ ಚೆಕ್ ಮಾಡ್ತಾನೆ. ಯಾಕೆ ಹೊರಗಡೆನೂ ಚೆಕ್ ಮಾಡ್ತೀವಿ ನಾವು. ಹಾಗಾಗಿ ಆಮೇಲೆ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಅಡ್ಮಿನಿಸ್ಟ್ರೇಟಿವ್ ಸ್ಟೆಪ್ಸ್ ಅಂತ ಕರಿತೀವಿ. ಸುಧಾರಣೆ ಮಾಡಬೇಕು, ಆಡಳಿತದ ಸುಧಾರಣೆ ಆಗಬೇಕು. ಅದಕ್ಕೆ ಜಿಲ್ಲಾಧಿಕಾರಿ, ಶುಗರ್ ಕಮಿಷನರು, ಇಂಡಸ್ಟ್ರಿ ಸೆಕ್ರೆಟರಿ ಕಮಿಟಿ ಮೆಂಬರ್ ಮಾಡಬೇಕು. ಸ್ಟ್ರಿಕ್ಟಾಗಿ ಕಾನೂನು ಜಾರಿ ಮಾಡಬೇಕು. ಕದೀತಾನೆ ಅಂತ ಸುಮ್ಮನೆ ಇದ್ಬಿಟ್ರೆ ಯಾರು ಜವಾಬ್ದಾರಿ? ಸರ್ ಅದೇ ಸರ್, ಇವಾಗ ಏನಂತಂದ್ರೆ ಒಂದು ಮಾತು, ಆಲ್ಮೋಸ್ಟ್ ಆಲ್ ಎಲ್ಲ ಪೊಲಿಟಿಷಿಯನ್ಸು ಅಂದರೆ MLA ಆಗಲಿ MP ಆಗಲಿ ಅವ್ರಿಗಿರೋವಂಥ ಸ್ಯಾಲ್ರಿ ನೋಡಿದ್ರೆ ಅವರ ಐಷಾರಾಮಿ ಜೀವನ, ಅವರ ಒಂದು ಆಸ್ತಿ, ಹೌದಾ ಸರ್, ಸಿಕ್ಕಾಪಟ್ಟೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಎಲ್ರಿಗೂ ಗುರ್ತು, ಹೌದು ಭ್ರಷ್ಟತೆ ನಡೀತಾ ಇದೆ ಇಲ್ಲಿ ಅಂತ, ಭ್ರಷ್ಟ ಇದ್ದಾನೆ ಅಂತ ಹೇಳಿ. ಬಟ್ ಆದರೂ ಕೂಡ ಅವ್ರನ್ನ ಏನಂತಾರೆ ನೀವು, ಅದ್ರ ಮೇಲೆ ಒಂದು ರಿಫಾರ್ಮೇಟಿವ್ ಏನಿಲ್ಲ, ಸ್ಕ್ರೂಟಿನಿ ಇಲ್ಲ. ಮಾತಕ್ಕೆ ಇಷ್ಟೇ, ಸಕ್ಕರೆ ಕಾರ್ಖಾನೆಯ ಮಾಲೀಕನೇ ರಾಜಕಾರಣಿ ಆಗಿರುವಾಗ ಅವನೇ ಕದೀತಾನೆ ಅಂದರೆ ಹಿಡಿಯೋದು ಹೇಗೆ ಅಂತ. ಹೌದು ಸರ್. ಎಸ್ ಅಂದರೆ ಸರ್ ನಾನು ಹೇಳ ಸರ್, ಇವಾಗ ನೋಡಿ ಲಕ್ಷಾಂತರ ಜನ ಇಲ್ಲಿ ಕೂತವ್ರೆ. ಆಮೇಲೆ ಸ್ಕ್ವಾಡಲ್ಲಿ ರೈತ ಸಂಘಟನೆಯವ್ರನ್ನ ನಾವು ಹಾಕಿದಾಗ ಅಲ್ಲಿ ಒಬ್ಬನೇ ನಮ್ಮ ಸ್ಕ್ವಾಡ್ ಅವರು, ಹೌದಾ? ಅವ್ರಿಗೆ ಭಯ ಪಡಿಸಿ ಏನಾದರೂ ಮಾಡಿ ಅಲ್ಲಿಂದಲೇ ಮುಚ್ಚಾಕೋದಿಲ್ಲ ಅನ್ನೋಕ್ಕೆ ಏನು ಗ್ಯಾರಂಟಿ? ಅದಕ್ಕೆ ರ್ಯಾಂಡಮ್ ಚೆಕಪ್ ಇರಬೇಕು. ನೋಡಿ, ಕಳ್ತನ ಕಾನೂನಿದೆ. ಕಳ್ತನದಲ್ಲಿ ಕಳ್ತನ ಆಗ್ತಾ ಇದೆ ಅಂದರೆ ನಮ್ಮ ಮನೆಗೆ ಕಳ್ತನ ಆಗ್ತಾನೆ ಅಂತ ಬೀಗ ಹಾಕಲ್ವಾ? ನಮ್ಮ ಮನೆ ಬಂಗಾರ ಇದ್ದರೆ ಅದಕ್ಕೆ ಟ್ರೆಜರಿ ಬೀಗ ಹಾಕಲ್ವಾ? ಅದ್ರ ಮೇಲೂ ಕಳ್ತನ ಆಗುತ್ತೆ ಅಂದರೆ ಅದಕ್ಕೆ ಕಾನೂನು ಇದೆ, ಲಾ ಇದೆ. ಬಟ್ ಪ್ರೈಮರಿ ಸ್ಟೆಪ್ಸಲ್ಲಿ ಮನೆಗೆ ಬೀಗ ಹಾಕಿದ್ರೆ ಕಳ್ಳ ಬರಲ್ಲ, ಕ್ಯಾಮ್ರಾ ಇದೆ ಅಂದರೆ ಕಳ್ಳ ಬರಲ್ಲ. ಈ ರೀತಿ ಕ್ರಮಗಳನ್ನು ತಗೊಂಡು ಸುಧಾರಣೆ ಕ್ರಮ ತಗೊಳ್ತಾ ಹೋದಾಗ ಮಿಷನರಿಗಳು ಕೂಡ ಜಾಗರೂಕತೆ ಆಗ್ಬಿಡ್ತಾರೆ. ಸರ್ ಇದೆಲ್ಲ ಓಕೆ. ಇನ್ನೂ ಒಂದು ಏನಪ್ಪ ಅಂತಂತಂದ್ರೆ, ಇಷ್ಟೆಲ್ಲ ರಿಫಾರ್ಮೇಷನ್ಸ್ ಆಗಬೇಕು, ರಿಫಾರ್ಮ್ಸ್ ಆಗ್ಬೇಕಂತಂದ್ರೆ ಇಟ್ ವಿಲ್ ಟೇಕ್ ಅ ಟೈಮ್, ಹೌದಾ ಸರ್? ಅಲ್ಲಲ್ಲ, ಇವಾಗ ಇದು 3 months ಆಗಂತ ಮುಖ್ಯಮಂತ್ರಿ ಮನಸ್ಸು ಮಾಡಿ ನಾಳೆ ಬೆಳಿಗ್ಗೆ ಸರ್ಕಲರ್ ಹೊರಡಿಸ್ಬಿಟ್ರೆ ಶುಗರ್ ಮಿನಿಸ್ಟ್ರು, ಶುಗರ್ ಡೈರೆಕ್ಟ್ರು ಕೂತ್ಕೊಂಡು ಕಮಿಷನರ್ ಅಪಾಯಿಂಟ್ ಆಯಿತು ಅಂದರೆ ಮುಗಿತು. ಹಾಫ್ ಅನ್ ಅವರ್ ವರ್ಕ್, ವಾಟ್ ಇಸ್ ದೇರ್? ಅದ್ರಾಗೇನು ದುಡ್ಡಿಲ್ಲ, ಕಾಸಿಲ್ಲ, ಅದೆಲ್ಲ ಅಗತ್ಯ ಇಲ್ಲ. ಕಾನೂನು ಇದೆ, ಆಲ್ರೆಡಿ ಲಾ ಇಸ್ ದೇರ್, ಆಕ್ಟ್ ಇಸ್ ದೇರ್. ಸುಧಾರಣೆ ಆಗ್ಬೇಕಷ್ಟೇ. ಅವು ಅಂದರೆ ಅದನ್ನು ಚೆನ್ನಾಗಿ ಪಾಲನೆ ಆಗಬೇಕು. ಎಸ್, ವಿಜಿಲೆಂಟ್ ಚಾಲನೆ ಆಗಬೇಕು. ನನ್ನ ಹತ್ರ 10 ರೂಪಾಯಿ ಇದೆ ಅಂದರೆ ಅದು ಚೇಂಜ್ ಮಾಡಿಸ್ಬೇಕು ತಾನೆ. ಅದಕ್ಕೆ ಸಮಯ ಬೇಕು, ಎಷ್ಟೊತ್ತು ಬೇಕು, ಚೇಂಜ್ ಬೇಕು ಅಂದ್ರೆ ಕೊಡ್ತಾರೆ. ಅಷ್ಟೇ ಸರಳ ಇದೆ, ಅದಕ್ಕೇನು ದೊಡ್ಡ ಸಮಸ್ಯೆ ಇಲ್ಲ. ನಾನು ಶುಗರ್ ಡೈರೆಕ್ಟ್ ಆಫೀಸು ಬಲ್ಲೆ, ಕಾನೂನು ಬಲ್ಲೆ. ಅದಕ್ಕಿಂತ ಮೊದಲು ಶುಗರ್ ಡೈರೆಕ್ಟ್ ಆಫೀಸನ್ನು ನಮ್ಮ ವಿಕಾಸಸೌಧಕ್ಕೆ ಮೊದಲು ಶಿಫ್ಟ್ ಮಾಡೋಕ್ಕೆ ಹೇಳಿ, ಮರ್ಯಾದೆ ಇದ್ದರೆ. ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ಉತ್ತರ ಕರ್ನಾಟಕದ ಎಲ್ಲ ಕಾರ್ಖಾನೆಗಳ ನಿಯಂತ್ರಣ ಬರಬೇಕು ಅಂದರೆ ಆ ಶುಗರ್ ಡೈರೆಕ್ಟ್ ಆಫೀಸ್ ಬೆಂಗಳೂರಿನಾಗಿರೋದನ್ನು ನಮ್ಮ ಬೆಳಗಾವಿ ವಿಧಾನಸೌಧಕ್ಕೆ ತರಬೇಕು. ಮೊದಲು ಮಾನ ಮರ್ಯಾದೆ ಇದ್ದರೆ ಅವ್ರಿಗೆ ಮರ್ಯಾದೆ ಇದೆಯಂತೆ. ಅವರಿಗೆ ಶುಗರ್ ಡೈರೆಕ್ಟ್ ಬಂದು ಇಲ್ಲಿ ಎಲ್ಲಿ ಜಾಸ್ತಿ ಅವ್ರಿಗೆ ಮರ್ಯಾದೆ ಇದ್ದಿದ್ದಪ್ಪ ಅಂತಂದರೆ ಎಷ್ಟು ದಿವಸಕ್ಕೆ ಬಂದು ಬೇರೆ ವಿಷಯ, ಅದು ಮರ್ಯಾದೆ ಬರೋಂಗೆ ಮಾಡೋಣ ಅವ್ರಿಗೆ. ಸರ್ ಇನ್ನೂ ಒಂದು ಮಾತು ಏನಪ್ಪ ಅಂತಂತಂದರೆ, ಇದೆಲ್ಲ ಓಕೆ ಏನಂತೀರ ನೀವು, ಇದೆಲ್ಲ FRP ಆಯಿತು, ಎಲ್ಲ ಆಯಿತು. ಇದ್ರ ಜೊತೆಗೆ ಸರ್ ಇವಾಗ 3,500 ಮಾಡ್ತಾರೆ.
ಹತ್ತಿರದ ಕಾಲಕ್ರಮೇಣವಾಗಿಯೇ ವರ್ಷ ರೇಟ್ಗಳು ಜಂಪ್ ಆಗ್ತಾ ಹೋಗುತ್ತೆ. ಪೊಟ್ಯಾಷ್ ಯೂಸ್ ಮಾಡಲಿ, ಗೊಬ್ಬರ ಯೂಸ್ ಮಾಡಲಿ, ಬೀಜಗಳನ್ನು ತಗೊಳ್ಳಿ, ರೇಟ್ಗಳು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಇದು ಮತ್ತೆ ಕಡಿಮೆ ಬೀಳುತ್ತೆ. ಅದಕ್ಕೇನು ಮಾಡಬೇಕು? ಹಾಂ ಸರ್. ಯಾವಾಗ ಕಬ್ಬಿನ ಬೆಲೆ ನಿಗದಿಯಾಗಿ ಉತ್ಪಾದನೆ ಕಚ್ಚಾ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಮಾರುಕಟ್ಟೆಯಲ್ಲಿ, ಅದ್ರ ಮೇಲೆ ನಿಯಂತ್ರಣ ತರ್ತಕ್ಕಂಥ ಕಾಯ್ದೆ ಕೂಡ ಸರ್ಕಾರದ ಕೈಯಲ್ಲಿದೆ. ದೇ ಕ್ಯಾನ್ ರೆಗ್ಯುಲೇಟ್ ದಿ ಇನ್ಪುಟ್ಸ್. ದೇ ಡೋಂಟ್ ವಾಂಟ್ ಟು ಡೂ ಇಟ್ ಸರ್. ನೋ, ವಿಲ್ ಡೂ ದ್ಯಾಟ್. ವಾಟ್ ಈಸ್ ದೇರ್? ನಾವು ಇರೋದಕ್ಕೆ ಮಾಡಿಸ್ತೇವೆ ನಾವು. ವಾಟ್ ಈಸ್ ದೇರ್? ಎಷ್ಟು ಗಂಟೆ ತಗೊಳತ್ತೆ? ಜಸ್ಟ್ 124 hours. ವಿಲ್ ಆಕ್ಟ್ ದಟ್. ವಿ ನೋ ಹೌ ಟು ಡೇಕ್ ದ ವರ್ಕ್. ಸರ್ ಅಲ್ಲ ಸರ್, ಇದಕ್ಕೆ ಮನೆ ಜಪ್ತಿ ಆಗ್ತಿತ್ತು, ಜಮೀನು ಹರಾಜ್ ಆಗ್ತಿತ್ತು. ಎಷ್ಟು ದಿನ ಬೇಗ ನಿಲ್ಸಿದ್ವಿ? ಮುಟ್ಟು ಮಗನೇ, ಸುಪ್ರೀಂ ಹೈಕೋರ್ಟ್ ಅಲ್ಲೋ ಇಷ್ಟೇ ತಂದ್ವಿ. ಟಕ್. ಇದೇ ಸಂತೋಷ್ ಹೆಗ್ಗಡೆ ಅವರು ಅವಾಗ ಇವರು PPP ಆಗಿದ್ರು. ನಮ್ಮ ಮಳಿಮಠ ಅವರೇ ಹೈಕೋರ್ಟ್ ಜಡ್ಜು. 24 ಗಂಟೆ ಒಳಗೆ ರೈತನ ಮನೆ ಜಪ್ತಿ ಆಗಂಗಿಲ್ಲ ಅಂತ ಸ್ಟೇ ಕೊಟ್ಟರು. ಯಾಕೆ? ಹೌ ಇಟ್ ಈಸ್ ಪಾಸಿಬಲ್? ಇಟ್ ಈಸ್ ಅಲ್ಲ. ದೇರ್ ಇಸ್ ಅಲ್ಲ, ದೇರ್ ಇಸ್ ಅನ್ ಆ್ಯಕ್ಟ್. ವೈ ಡು ವರಿ? ಸೊ ವಿ ಮಸ್ಟ್ ನೋ ದಟ್ ಹೌ ಟು ಆ್ಯಕ್ಟ್ ಇಟ್. ಸರ್, ಪ್ರತಿ ವರ್ಷ ಕೂಡ ಯಾವ ರೀತಿ ರೇಟ್ಗಳು ಹೆಚ್ಚಾಗ್ತಾ ಹೋಗುತ್ತಲ್ವ, ಅದೇ ರೀತಿ ರೈತನಿಗೆ ಈ ಒಂದು ಬೆಲೆ ಹೆಚ್ಚು ಮಾಡ್ಕೊಂತ ಹೋದ್ರೆ ಆಗಲ್ವಾ ಸರ್? ಯಾವಾಗ ಆಗುತ್ತೆ ಅಂದರೆ ನೋಡಿ, ಸರ್ಕಾರ ಬೆಲೆ ಜಾಸ್ತಿ ಮಾಡಿದಾಗ ಇನ್ಪುಟ್ಸ್ ಆರ್ಟಿಫಿಷಿಯಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆರ್ಟಿಫಿಷಿಯಲ್ ಇನ್ಕ್ರೀಸಿಂಗ್ ಮಾರ್ಕೆಟ್ ಪ್ರೈಸ್ ಅಂತ ಹೇಳ್ತೀವಿ ನಾವು ಅದನ್ನು. ಹೌದು. ಹೆಂಗೋ ಬೆಲೆ ಜಾಸ್ತಿ ಆಯ್ತು ಕಣೋ, ಇದಕ್ಕೂ ಜಾಸ್ತಿ ಮಾಡ. ಅದ್ರ ಮೇಲೆ ಆಗ್ದಂಗೆ ನೋಡ್ಕೋಬೇಕು ಸರ್ಕಾರ. ಸರ್ಕಾರದ ಕಾಯ್ದೆ ಇದೆ ಅದಕ್ಕೆ. ಯಾವುದೇ ಇನ್ಪುಟ್ಸನ್ನು ಬೆಲೆ ಜಾಸ್ತಿ ಮಾಡ್ಬೇಕಾದ್ರೆ ಸಕಾರಣಗಳಿಲ್ದಲೇ ಬೆಲೆ ಜಾಸ್ತಿ ಮಾಡೋಂಗಿಲ್ಲ. ಅದು ಡ್ರಿಪ್ ಇರಿಗೇಷನ್ ಆಗ್ಬೋದು, ಪಂಪ್ ಸೆಟ್ಗಳಾಗ್ಬೋದು, ಫರ್ಟಿಲೈಸರ್ ಆಗಬಹುದು, ಎಲ್ಲ ವಸ್ತುಗಳನ್ನು ಬೆಲೆ ಜಾಸ್ತಿ ಮಾಡಿದ ಹಾಗೆ ನಿಯಂತ್ರಣ ಕಾಯ್ದೆ ಇದೆ. ಆ ಕಾಯ್ದೆಯನ್ನು ಜಾರಿ ಮಾಡಬೇಕು. ಮುಖ್ಯಮಂತ್ರಿ ಇರೋದು ಯಾಕೆ? ಲಾ ಮಿನಿಸ್ಟ್ರಿ ಇರೋದು ಯಾಕೆ? ಅಗ್ರಿಕಲ್ಚರ್ ಮಿನಿಸ್ಟ್ರಿ ಇರೋದು ಯಾಕೆ ರೀ? ಸರ್ಕಾರ ಅಲ್ಲ ಸರ್, ಇವಾಗ ದೇ ಆರ್ ನಾಟ್ ಡೂಯಿಂಗ್ ದಟ್. ಫಾರ್ ದಟ್ ಪರ್ಪಸ್ these questions are getting arise. No, we know how to take the work from them. We will hide it. No, we will not spare. ಎಲ್ಲ ರೈತರ ಮಕ್ಕಳು ಇವತ್ತು ವಿದ್ಯಾವಂತರಾಗಿದ್ದಾರೆ. ಈಗ ಎಲ್ಲರಿಗೂ ಅರ್ಥ ಆಗುತ್ತೆ. ರಿಮೋಟ್ ಕಂಟ್ರೋಲ್ ಕಲರ್ ಚೇಂಜ್ ಮಾಡ್ತೀವಿ, ರಿಮೋಟ್ ಕಂಟ್ರೋಲ್ ಏರೋಪ್ಲೇನಲ್ಲಿ ಹೋಗ್ತೀವಿ. ಈಗ ಮುಖ್ಯಮಂತ್ರಿ ಹತ್ರ ಕೆಲಸ ಮಾಡ್ಸೋಕ್ಕಾಗಲ್ವಾ? ನಾಳೆ ಮಗನೇ ನೀನು ಮಾಡ್ದಲ್ಲೇ ತಾಲೂಕ್ ಪಂಚಾಯತಿ ಚುನಾವಣೆಗೆ ಬಾ ನೋಡ್ತಿ ಅಂತ ಅಂದ್ರೆ ಮುಗಿದೋದ್ ಕತೆ. ಫೀಸ್ ಆಪ ಒಂದು ಬಿಡಿ, ಅದೆಲ್ಲ. ಸರ್, ಇನ್ನೂ ಒಂದು ಫಾರ್ಮರ್ ಸೇಫ್ಟಿ ಅಂದರೆ ಇನ್ ದ ಸೆನ್ಸ್ ದ್ಯಾಟ್ ಇವಾಗ ನಂದು ಒಂದು 4.5 ಕಿಲೋಮೀಟ್ರು ದೂರ ಐತೆ ನದಿಯಿಂದ, ನಂದು ಹೊಲ ಫಾರ್ ಎಕ್ಸಾಂಪಲ್ 4.5 ಕಿಲೋಮೀಟ್ರ್ ದೂರ ಐತೆ. ನಾನು ಅಲ್ಲಿಂದ ಪಂಪ್ ಸೆಟ್ ಹಾಕಿಸ್ಬೇಕು, ಹೌದಾ? ಅಲ್ಲಿ ನಾನು ಏನಾದರೂ ಮೋಟ್ರನ್ನು ಇಟ್ಟರೆ ಅವು ಕದಿಯೋದು ಅಲ್ವಾ? ಕಳ್ಳರು ಕಾಕರು ಅವನ್ನ ಕದೀತಾರೆ, ಅವ್ರ ಬೆಲೆ ಬಾಳುವಂಥ ವಸ್ತುಗಳನ್ನು ಎಬ್ಬಿಸ್ಕೊಂಡು ಹೋಗ್ತಾರೆ, ಮೋಟ್ರ್ಗಳನ್ನು ಎಬ್ಬಿಸ್ಕೊಂಡು ಹೋಗ್ತಾರೆ. ಸೊ ಈ ಒಂದು ಸೇಫ್ಟಿಗೋಸ್ಕರ ಇಲ್ಲಿ ತಾವೇನಾದರೂ ಹೇಳಿಕೆ ಕೊಡ್ಬೋದಾ ಸರ್? ನೋಡಿ, ಆ ನೀರನ್ನು ಹೊಳೆಯಿಂದ ನೀರು ತೆಗಿಬೇಕಾದ್ರೆ ರೈತ ವಾಟರ್ ಲಿಫ್ಟಿಂಗ್ ಪರ್ಮಿಷನ್ ತಗೊಂಡಿರಬೇಕು, ವಾಟರ್ ಅಲೋಕೇಶನ್ ಮಾಡಿಸ್ಕೊಂಡಿರ್ಬೇಕು ನೀರಾವರಿ ಇಲಾಖೆಯಲ್ಲಿ. ನಂಬರ್ 1. ನಂಬರ್ 2, KEB ಅವ್ರಿಗಿಂದ ಪರ್ಮಿಷನ್ ತಗೊಂಡಿರ್ಬೇಕು. ಅದೆಲ್ಲ ತಗೊಂಡೇ ಇರ್ತಾರೆ. ಒಂದೇ ಅದ್ರ ಮೇಲೆ ಇನ್ಶೂರೆನ್ಸ್ ಮಾಡ್ಬೇಕು. ಅದಕ್ಕೆ ಥೆಫ್ಟ್ ಇನ್ಶೂರೆನ್ಸ್ ದುಡ್ಡು ಬರುತ್ತೆ. ಕಳ್ತನ ಆದರೆ ಇನ್ಶೂರೆನ್ಸ್ ಬರುತ್ತೆ. ಆಯಿತು, ಅದ್ರ ಮೇಲೂ ಆಗುತ್ತೆ ಅಂತಂದರೆ ನೋಡೋಣ, ಕಾನೂನು ಬದಲಾವಣೆ ಮಾಡಿಸೋಣ ಅಂತ ಎವಿಡೆನ್ಸಸ್ ಇದ್ರು ಕೊಡಿ, ಮಾಡಿಸೋಣ. ಓಕೆ ಸರ್. ಓಕೆ ಸರ್, ಮತ್ತೆ ಏನಾದರೂ ಕೊನೆ ಮಾತು ಇಲ್ಲಿ ಕೂತಿರ್ತಕ್ಕಂತಹ ನಮ್ಮ ರೈತರಿಗೆ ಏನಾದರೂ ಒಂದು ಕೊನೆ ಮಾತು ಇಷ್ಟೇ. ಅದ್ಭುತವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಈ ಗುರ್ಲಾಪುರ ಕ್ರಾಸ್ನಲ್ಲಿ ನಮ್ಮ ಶಶಿಕಾಂತ್ ಗುರೂಜಿ ಮತ್ತು ನಮ್ಮ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಬಹುದೊಡ್ಡ ರೈತರ ಸಂಘಟನೆ ಆಗಿದೆ. 80ರ ದಶಕದಲ್ಲಿ ಪ್ರಾರಂಭವಾದ ರೈತ ಸಂಘಟನೆ ಇವತ್ತು ಮತ್ತೊಮ್ಮೆ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ, ಅದು ಹೈದರಾಬಾದ್, ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ ಭಾಳ ದೊಡ್ಡ ಚಾಲನೆ ಸಿಕ್ಕಿದೆ. ಇದು ಇಡೀ ರಾಜ್ಯದ ರೈತರ ಆತ್ಮಶಕ್ತಿಯನ್ನು ಜಾಸ್ತಿ ಮಾಡಿಸಿದೆ. ಮತ್ತೊಮ್ಮೆ ಅನ್ಯಾಯ ಆದಾಗ ರೈತ ಎಲ್ಲದನ್ನು ಮರೆತು ಸಿಡಿದೇ ಇರತಕ್ಕ ಸಾಧ್ಯ ಇದೆ ಅನ್ನೋದನ್ನು ಸಾಬೀತು ಮಾಡಿದೆ. ಇದಕ್ಕಿಂತ ವಾಟ್ ಮೋರ್ ಯು ವಾಂಟ್? ನಥಿಂಗ್ ಸರ್. And I am also speechless regarding that. Thank you. बहुत चलेगा. Thank you sir. Thank you. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.